ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಿಮಾನದ ಪ್ರಯಾಣ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಏಕೆಂದರೆ ಪ್ಲೇನ್ ಜರ್ನಿ ತುಂಬ ಸ್ಮೂತ್ ಆಗಿರೋದ್ರಿಂದ ಶರೀರಕ್ಕೆ ಕೂಡ ವಿಶ್ರಾಂತಿ ಸಿಗುತ್ತೆ. ಅದಕ್ಕಾಗಿಯೇ ಬಹಳಷ್ಟು ಜನ ದೂರದ ಪ್ರಯಾಣಕ್ಕಾಗಿ ವಿಮಾನಗಳನ್ನು ಬಳಸ್ತಾ ಇರ್ತಾರೆ. ವಿಮಾನದ ಪ್ರಯಾಣಕ್ಕೆ ಟ್ರಾಫಿಕ್ಗಳಂತಹ ಸಮಸ್ಯೆಗಳು ಇರೋದಿಲ್ಲ. ಅದಕ್ಕಾಗಿಯೇ ಕಡಿಮೆ ಸಮಯದಲ್ಲಿ ಜಾಸ್ತಿ ದೂರದವರೆಗೆ ಪ್ರಯಾಣ ಮಾಡಬಹುದು. ಆದರೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಈ ವಿಮಾನಗಳು ಸಾಧಾರಣ ವಿಮಾನಗಳಿಗಿಂತ ತುಂಬ ವಿಭಿನ್ನವಾಗಿರುತ್ತೆ. ಇವು ತುಂಬ ಪ್ರತ್ಯೇಕವಾದ ವಿಮಾನಗಳು ಕೂಡ ಹೌದು. ಅವು ಸೈಜ್ನಲ್ಲೂ ಕೂಡ ತುಂಬ ದೊಡ್ಡದಾಗಿರುತ್ತವೆ. ಆದರೆ ಇವತ್ತು ನಾವು ಹೇಳುವ ಈ ವಿಮಾನಗಳು ಎಷ್ಟು ದೊಡ್ಡದಾಗಿರುತ್ತವೆ ಅಂದರೆ ಇವುಗಳಲ್ಲಿ ಕೆಲವು ಸಾವಿರ ಜನರು ವಾಸಿಸಬಹುದು ಮತ್ತು ಪ್ರಯಾಣಿಸಬಹುದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂದರೆ ಈ ವಿಮಾನಗಳನ್ನು ಸಾಧಾರಣ ವಿಮಾನಗಳಿಗಿಂತ ಯಾಕೆ ಇಷ್ಟೊಂದು ದೊಡ್ಡದಾಗಿ ತಯಾರಿಸಲಾಗಿದೆ? ಇವುಗಳ ಹೆಸರುಗಳೇನು? ಯಾವ ಕಾರಣಕ್ಕೆ ಇಷ್ಟು ದೊಡ್ಡ ವಿಮಾನಗಳನ್ನು ತಯಾರಿಸಿದ್ದಾರೆ? ಅದೇ ರೀತಿ ಇವು ಎಷ್ಟು ದೂರದವರೆಗೆ ಪ್ರಯಾಣಿಸಬಲ್ಲವು? ಇಂತಹ ಬಹಳಷ್ಟು ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಂಬರ್ 1, ಏರ್ಬಸ್ ಬೆಲುಗಾ ಎಕ್ಸೆಲ್. ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ವಿಮಾನ. ಈ ವಿಮಾನದಲ್ಲಿ ಬಹಳಷ್ಟು ಪ್ರತ್ಯೇಕಗಳಿವೆ. ಈ ಏರ್ಬಸ್ ಡಿಸೈನ್ ತುಂಬ ಅದ್ಭುತವಾಗಿರುತ್ತೆ. ಅದೇ ರೀತಿ ತೂಕ ಕೂಡ ತುಂಬ ಜಾಸ್ತಿ ಇರುತ್ತೆ. ಈ ವಿಮಾನ ಗಾಳಿಯಲ್ಲಿ ಹಾರಿದಾಗ ನೋಡೋಕೆ ಒಂದು ದೊಡ್ಡ ತಿಮಿಂಗಳ ಗಾಳಿಯಲ್ಲಿ ಹಾರ್ತಾ ಇರುವ ಹಾಗೆ ಕಾಣಿಸುತ್ತೆ. ಏಕೆಂದರೆ ಇದರ ಡಿಸೈನ್ ಕೂಡ ತಿಮಿಂಗಳ ರೀತಿಯಲ್ಲೇ ಇರುತ್ತೆ. ಒಂದು ವೇಳೆ ನೀವು ಈ ವಿಮಾನದ ಪಕ್ಕದಲ್ಲಿ ನಿಂತರೆ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಇದು ಸರಿಸುಮಾರು 47,000 kgಗಳಷ್ಟು ತೂಕವನ್ನು ಹೊತ್ತುಕೊಂಡು ಗಾಳಿಯಲ್ಲಿ ಪ್ರಯಾಣವನ್ನು ಮಾಡಬಲ್ಲದು. ಇದರ ರೆಕ್ಕೆಗಳು ಕೂಡ ತುಂಬ ವಿಶಾಲವಾಗಿರುತ್ತವೆ. ಈ ರೆಕ್ಕೆಗಳು ಸರಿಸುಮಾರು 147 ಅಡಿಗಳಷ್ಟು ಉದ್ದದವರೆಗೆ ಇರುತ್ತವೆ. ಮತ್ತು ಈ ವಿಮಾನದ ಎತ್ತರಕ್ಕೆ ಬಂದರೆ ಇದು ಸರಿಸುಮಾರು 572 ಅಡಿಗಳಷ್ಟು ಎತ್ತರ ಇರುತ್ತೆ. ಈ ವಿಮಾನ ಸರಿಸುಮಾರು 27,000 ಅಡಿಗಳಷ್ಟು ಎತ್ತರಕ್ಕೆ ಹಾರಬಲ್ಲದು. ಪ್ರಯಾಣಿಕರನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರೆದುಕೊಂಡು ಹೋಗಲು ಈ ವಿಮಾನವನ್ನು ತಯಾರಿಸಿಲ್ಲ. ದೊಡ್ಡ ದೊಡ್ಡ ಗೂಡ್ಸ್ಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೊಂಡೊಯ್ಯಲು ಮಾತ್ರವೇ ಈ ವಿಮಾನವನ್ನು ತಯಾರಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದನ್ನು ಬಹಳಷ್ಟು ಜಾಗಗಳಲ್ಲೂ ಕೂಡ ಬಳಸ್ತಾರೆ. ಲೈಕ್ ಏರೋಸ್ಪೇಸ್, ಟ್ರಾನ್ಸ್ಪೋರ್ಟ್, ಮಿಲಿಟರಿ, ನೇವಿಗಳಂತಹ ಬಹಳಷ್ಟು ಫೀಲ್ಡ್ಸ್ಗಳಲ್ಲಿ ಈ ವಿಮಾನಗಳನ್ನು ಬಳಸ್ತಾರೆ. ಈ ವಿಮಾನದಲ್ಲಿ 40 ಟನ್ಗಳಷ್ಟು ಗೂಡ್ಸ್ಗಳನ್ನು ಲೋಡ್ ಮಾಡಿದರೆ ಸರಿಸುಮಾರು 2,700 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಪ್ರಯಾಣಿಸಬಲ್ಲದು. ಅದೇ ರೀತಿ ಇದರಲ್ಲಿ 26 ಟನ್ಗಳಷ್ಟು ಗೂಡ್ಸ್ಗಳನ್ನು ಲೋಡ್ ಮಾಡಿದರೆ ಸರಿಸುಮಾರು 4,000 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಪ್ರಯಾಣಿಸಬಲ್ಲದು. ಈ ಏರ್ಬಸ್ ಬೆಲುಗಾ ಎಕ್ಸೆಲ್ ಫ್ಯೂಲ್ ಕೆಪಾಸಿಟಿ 6,303 US ಗ್ಯಾಲನ್ಗಳು. ಈ ವಿಮಾನವನ್ನು 2009ರಲ್ಲಿ ತಯಾರಿಸಲಾಗಿದೆ. ಇದರ ಸೇಫ್ಟಿ ವಿಷಯದಲ್ಲಿ ಇದಕ್ಕೆ ಯಾವುದೇ ಅಪಘಾತ ಉಂಟಾಗಬಾರದೆಂದು ಇದನ್ನು 200ಕ್ಕೂ ಅಧಿಕ ಬಾರಿ ಟೆಸ್ಟ್ ಮಾಡಿದ್ದಾರೆ. ಅದಕ್ಕಾಗಿಯೇ ಈ ಏರ್ಬಸ್ ಬೆಲುಗಾ ಎಕ್ಸೆಲ್ ಅನ್ನು 2020ರಲ್ಲಿ ಲಾಂಚ್ ಮಾಡಿದ್ದಾರೆ. ಇಂದಿನವರೆಗೆ ಇದನ್ನು ಬಳಸ್ತಾನೆ ಇದ್ದಾರೆ. ನಂಬರ್ 2, ಆಂಟೊನೊ 225 ಮಿರಿಯಾ. ಈ ಕಾರ್ಗೋ ವಿಮಾನವನ್ನು ಪ್ರಪಂಚದಲ್ಲಿ ಅತ್ಯಂತ ಭಾರವಾದ ವಿಮಾನ ಎಂದು ಹೇಳಲಾಗುತ್ತೆ. ಆಗ ಈ ವಿಮಾನಕ್ಕೆ ಮೆರಿಯಾ ಅಂತ ಹೆಸರನ್ನು ಇಟ್ಟಿದ್ದಾರೆ. ಇದರ ಅರ್ಥ ಉಕ್ರೇನ್ ಭಾಷೆಯಲ್ಲಿ ಡ್ರೀಮ್ ಅಂದರೆ ಕನಸು ಎಂದರ್ಥ. ಈ ವಿಮಾನ ಸರಿಸುಮಾರು 290 ಅಡಿಗಳವರೆಗೆ ಉದ್ದವಿರುತ್ತೆ. ಇದನ್ನು ತಯಾರಿಸಿದ ನಂತರ ಬಹಳಷ್ಟು ಬಾರಿ ಇದನ್ನು ಟೆಸ್ಟ್ ಮಾಡಿದ್ದಾರೆ. ನಂತರ 1985ರಲ್ಲಿ ಇದನ್ನು ಬಳಕೆಗೆ ತರ್ತಾರೆ. 1888ರಲ್ಲಿ ಮೊಟ್ಟ ಮೊದಲ ಬಾರಿ ಇದು ಗಾಳಿಯಲ್ಲಿ ಹಾರುತ್ತೆ. ಇದು ಕೂಡ ಒಂದು ಕಾರ್ಗೋ ಪ್ಲೇನ್. ಇದರಲ್ಲೂ ಕೂಡ ಗೂಡ್ಸ್ಗಳನ್ನು ಲೋಡ್ ಮಾಡಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳನ್ನು ಮಾಡ್ತಾ ಇರ್ತಾರೆ. ಕೋವಿಡ್ ಸಮಯದಲ್ಲಿ ಈ ವಿಮಾನ ಪ್ರಜೆಗಳಿಗೆ ಬಹಳಷ್ಟು ಉಪಯೋಗವಾಗಿದೆ. ಆ ಸಮಯದಲ್ಲಿ ಈ ಪ್ಲೇನ್ನಲ್ಲಿ ಮೆಡಿಸಿನ್ಸ್ಗಳನ್ನು ಲೋಡ್ ಮಾಡಿ ಸಪ್ಲೈ ಮಾಡಿದ್ದಾರೆ. ಕೋವಿಡ್ನಂತಹ ಆಪತ್ತಿನ ಕಾಲದಲ್ಲಿ ಈ ವಿಮಾನ ಬಹಳಷ್ಟು ಉಪಯೋಗವಾಗಿದೆ ಅಂತಾನೆ ಹೇಳಬಹುದು. ಈ ವಿಮಾನದಲ್ಲಿ ಹೆಚ್ಚು ಸಾಮಾನುಗಳನ್ನು ತುಂಬಿಸಿ ದುರ್ಘಟನೆ ನಡೆದ ಪ್ರದೇಶಕ್ಕೆ ಈ ವಿಮಾನಗಳನ್ನು ಕಳಿಸ್ತಾ ಇದ್ರು. ಇಲ್ಲಿ ಅಚ್ಚರಿಪಡಿಸುವ ಇನ್ನೊಂದು ವಿಷಯ ಏನು ಅಂದರೆ ಈ ಆಂಟೊನೊ 225 ವಿಮಾನ ಈ ಪ್ರಪಂಚದಲ್ಲಿ ಕೇವಲ ಇದೊಂದು ಮಾತ್ರವೇ ಇದೆ. ಇದರ ತೂಕ ಸರಿಸುಮಾರು 710 ಟನ್ಗಳವರೆಗೆ ಇರುತ್ತೆ. ನಂಬರ್ 3, ಏರ್ಬಸ್ A340-300.
ಈ ವಿಮಾನ ಕೂಡ ಆಕಾರದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. 1993ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಈ ವಿಮಾನ ಸರಿಸುಮಾರು 1,30,000 kgಗಳಷ್ಟು ಭಾರವಿರುತ್ತೆ. ಇಷ್ಟೊಂದು ಭಾರವಿದ್ದರೂ ಕೂಡ ಜಾಸ್ತಿ ಮೊತ್ತದ ಪ್ಯಾಸೆಂಜರ್ಸ್ಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೊಂಡೊಯ್ಯಬಲ್ಲದು. ಇದರಲ್ಲಿ ಸರಿಸುಮಾರು 292 ಜನ ಪ್ಯಾಸೆಂಜರ್ಸ್ಗಳು ಟ್ರಾವೆಲ್ ಮಾಡಬಹುದು. ಎಕನಾಮಿಕ್ನಲ್ಲಿ 267 ಜನ ಪ್ಯಾಸೆಂಜರ್ಸ್ಗಳು ಮತ್ತು ಫಸ್ಟ್ ಕ್ಲಾಸ್ನಲ್ಲಿ 28 ಜನ ಪ್ಯಾಸೆಂಜರ್ಸ್ಗಳು ಕುಳಿತುಕೊಳ್ಳುವ ಅವಕಾಶವಿರುತ್ತೆ. ಈ ವಿಮಾನ ಸರಿಸುಮಾರು 209 ಅಡಿಗಳಷ್ಟು ಉದ್ದವಿರುತ್ತೆ. ಇದರ ರೆಕ್ಕೆಗಳು ಕೂಡ 198 ಅಡಿಗಳಷ್ಟು ಅಗಲವಾಗಿರುತ್ತವೆ. ಉಳಿದ ವಿಮಾನಗಳ ಜೊತೆ ಇದನ್ನು ಕಂಪೇರ್ ಮಾಡಿ ನೋಡಿದರೆ ಇದರಲ್ಲಿ ಬಹಳಷ್ಟು ಪ್ರತ್ಯೇಕತೆಗಳಿವೆ. ಇದು ಗಂಟೆಗೆ 568 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಪ್ರಯಾಣಿಸಬಲ್ಲದು. ಈ ವಿಮಾನದಲ್ಲಿ ಸೆಕ್ಯೂರಿಟಿಯ ಜೊತೆಗೆ ಪ್ರಯಾಣಿಕರಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಕೂಡ ಇರುತ್ತವೆ. ಇದರಲ್ಲಿ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ಯಾಸೆಂಜರ್ಸ್ಗಳು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಈ ವಿಮಾನದಲ್ಲಿ ಜರ್ನಿ ಮಾಡಬಹುದು. ಅದೇ ರೀತಿಯ ಸೇಫ್ ಆಗಿ ತಮ್ಮ ಗಮ್ಯ ಸ್ಥಾನವನ್ನು ಕೂಡ ತಲುಪಬಹುದು. ನಂಬರ್ 4, ಬೋಯಿಂಗ್ 747 ಡ್ರೀಮ್ ಲಿಫ್ಟರ್. ಈ ವಿಶಾಲವಾದ ವಿಮಾನವನ್ನು 2000 ವರ್ಷದಲ್ಲಿ ಬೋಯಿಂಗ್ ಕಂಪನಿ ತಯಾರಿಸಿದೆ. ಈ ವಿಮಾನ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಇದರಲ್ಲಿ 2 ರಿಂದ 3 ಸಾಧಾರಣ ವಿಮಾನಗಳನ್ನು ಆರಾಮಾಗಿ ಇಡಬಹುದು. ಈ ವಿಮಾನವನ್ನು ದೊಡ್ಡ ದೊಡ್ಡ ಗೂಡ್ಸ್ಗಳನ್ನು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳಿಗಾಗಿ ತಯಾರಿಸಿದ್ದಾರೆ. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಕಾರ್ಗೋ ಲೋಡರ್ ಪ್ಲೇನ್. ಈ ವಿಮಾನ ಸರಿಸುಮಾರು 13,450 ಕಿಲೋಮೀಟರ್ಗಳಷ್ಟು ವೇಗದಿಂದ ಪ್ರಯಾಣಿಸಬಲ್ಲದು. ಈ ವೇಗವೇ ಈ ವಿಮಾನಕ್ಕೆ ಒಳ್ಳೆಯ ಹೆಸರನ್ನು ಕೂಡ ತಂದುಕೊಟ್ಟಿದೆ. ನಂಬರ್ 5, ಏರೋಸ್ಪೇಸ್ ಲೈನ್ಸ್ ಸೂಪರ್ ಗಪ್ಪಿ. ಈ ವಿಮಾನ ತುಂಬ ವಿಶಾಲವಾಗಿರುತ್ತೆ. ಇದರ ಆಕಾರವನ್ನು ನೋಡಿದರೆ ಇದು ಎಷ್ಟು ತೂಕವನ್ನು ಎತ್ತಬಲ್ಲದು ಎಂಬುದು ನಿಮಗೆ ಅರ್ಥವಾಗುತ್ತೆ. ಈ ವಿಮಾನವನ್ನು ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ಗೋಸ್ಕರ ಬಳಸಲಾಗುತ್ತೆ. ಯಾಕಂದರೆ ಇದೊಂದು ಕಾಂಬೋ ಪ್ಲೇನ್. ಇದರಲ್ಲಿ ಬರೀ ಸಾಮಾನುಗಳನ್ನು ಲೋಡ್ ಮಾಡಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಗೊಂಡು ಹೋಗ್ತಾರೆ. ನಾಸಾ ಕೂಡ ರಾಕೆಟ್ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಇದೇ ವಿಮಾನವನ್ನು ಬಳಸ್ತಾ ಇದೆ. ಯಾಕಂದರೆ ದೊಡ್ಡ ದೊಡ್ಡ ರಾಕೆಟ್ಗಳನ್ನು ಬೇರೆ ಬೇರೆ ವಿಮಾನದಲ್ಲಿ ಕಳಿಸುವುದು ತುಂಬ ಅಪಾಯವಾಗಬಹುದು. ಕೇವಲ ನಾಸಾದವರು ಮಾತ್ರವೇ ಈ ವಿಮಾನವನ್ನು ಬಳಸ್ತಾರೆ. ಬೇರೆ ಯಾವ ಇತರ ಕಂಪನಿ ಕೂಡ ಈ ವಿಮಾನವನ್ನು ಬಳಸೋಕೆ ಪರ್ಮಿಷನ್ ಇಲ್ಲ. ಈ ವಿಮಾನಗಳನ್ನು ತಯಾರು ಮಾಡಲು ಬರೋಬ್ಬರಿ $203 ಮಿಲಿಯನ್ ಖರ್ಚು ಮಾಡಿದ್ದಾರೆ. 1956ರಲ್ಲಿ ಇದನ್ನು ತಯಾರಿಸಿದ್ದಾರೆ. ಆದರೆ ಈಗ ಈ ವಿಮಾನದ ಬೆಲೆ ತುಂಬ ಜಾಸ್ತಿ ಆಗಿದೆ. ನಂಬರ್ 6, ಏರ್ಬಸ್ A340-500. ಈ ವಿಮಾನವನ್ನು 2006ರಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಕೂಡ ಸೈಜ್ನಲ್ಲಿ ತುಂಬ ದೊಡ್ಡದು. ಇದರ ಸಿಂಗಲ್ ಕ್ಲಾಸ್ನಲ್ಲಿ 203 ಜನ ಪ್ಯಾಸೆಂಜರ್ಸ್ಗಳು ಕುಳಿತುಕೊಳ್ಳಬಹುದು. ಇದರ ಡಬಲ್ ಕ್ಲಾಸ್ನಲ್ಲಿ 331 ಜನ ಪ್ಯಾಸೆಂಜರ್ಗಳು ಕುಳಿತುಕೊಂಡು ಪ್ರಯಾಣ ಮಾಡಬಹುದು. ಈ ವಿಮಾನ ದೊಡ್ಡದಷ್ಟೇ ಅಲ್ಲ, ತುಂಬ ಉದ್ದವಾದ ವಿಮಾನ ಕೂಡ ಹೌದು. ಇದರ ಉದ್ದ ಸರಿಸುಮಾರು 223 ಅಡಿಗಳಿರುತ್ತೆ. ಅಷ್ಟೇ ಅಲ್ಲದೆ ಈ ವಿಮಾನ ಕೆಲವು ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರದವರೆಗೆ ತುಂಬ ಸಲೀಸಾಗಿ ಪ್ರಯಾಣಿಸಬಲ್ಲದು. ಬೇರೆ ವಿಮಾನಗಳ ಜೊತೆ ಇದನ್ನು ಕಂಪೇರ್ ಮಾಡಿದರೆ ಇದರಲ್ಲಿ ಒಳ್ಳೆ ಫ್ಯೂಚರ್ ಇಲ್ಲದೆ ಇದ್ದರೂ ಕೂಡ ಪ್ರಜೆಗಳು ಇದನ್ನು ತುಂಬ ಇಷ್ಟಪಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಇದರಲ್ಲಿ ಒಳ್ಳೆ ಸರ್ವಿಸ್ ಮತ್ತು ಕಂಫರ್ಟ್ ಆಗಿರುತ್ತೆ. ಇದರಲ್ಲಿ ಪ್ರಯಾಣ ಮಾಡಿದರೆ ಅದರ ಬೆಸ್ಟ್ ಸರ್ವಿಸ್ನಿಂದ ಅವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ. ಅದಕ್ಕಾಗಿಯೇ ಬಹಳಷ್ಟು ಜನ ಈ ವಿಮಾನದಲ್ಲಿ ಪ್ರಯಾಣಿಸಬೇಕು ಅಂತ ಅಂದುಕೊಳ್ತಾರೆ. ನಂಬರ್ 7, ಬೋಯಿಂಗ್ 52 ಸ್ಟ್ರೋಟೋಫೋರ್ಟ್ರೆಸ್. ಈ ವಿಮಾನವನ್ನು 1950ರಿಂದ ಅಮೇರಿಕನ್ ಏರ್ಫೋರ್ಸ್ B-57 ಎಂಬ ಕಂಪನಿ ಬಳಸ್ತಾ ಇದೆ. ಇದೊಂದು ಬಾಂಬರ್ ವಿಮಾನ. ಇದರ ವೇಗ ತುಂಬ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ವಿಮಾನ 14,080 ಕಿಲೋಮೀಟರ್ಗಳವರೆಗೆ ಪ್ರಯಾಣವನ್ನು ಮಾಡಬಲ್ಲದು. ಇದರ ಅರ್ಥ ಒಂದು ವೇಳೆ ಭವಿಷ್ಯತ್ತಿನಲ್ಲಿ ಯುದ್ಧ ಬಂದರೆ ಈ ವಿಮಾನದ ಮೂಲಕ ಅಮೇರಿಕ ಪ್ರಪಂಚದಲ್ಲಿ ಯಾವ ಮೂಲೆಗೆ ಬೇಕಾದರೂ ಸೇರಿಕೊಳ್ಳಬಹುದು. ಇದು ಈ ಪ್ರಪಂಚದಲ್ಲಿ ಎಲ್ಲಿಗೆ ಬೇಕಾದರೂ ಕೂಡ ಹೋಗಿ ಬಾಂಬುಗಳನ್ನು ಹಾಕಬಲ್ಲದು. ಈ ಬಾಂಬರ್ ವಿಮಾನದ ಮೂಲಕ ನ್ಯೂಕ್ಲಿಯರ್ ಬಾಂಬುಗಳನ್ನು ಕೂಡ ಹಾಕಬಹುದು. ಇದು ಗಾತ್ರದಲ್ಲಿ ದೊಡ್ಡದಾಗಿರುವುದರಿಂದ ಇದರಲ್ಲಿ 3,200 ತೂಕವಿರುವಷ್ಟು ಆಯುಧಗಳನ್ನು ಕೂಡ ಎತ್ಕೊಂಡು ಹೋಗಬಹುದು. ಈ ವಿಮಾನದಲ್ಲಿ ಜಾಸ್ತಿ ಜನ ಕುಳಿತುಕೊಳ್ಳಲು ಸಾಧ್ಯವಾಗಲ್ಲ. ಕೇವಲ 5 ಜನ ಮಾತ್ರವೇ ಕುಳಿತುಕೊಂಡು ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡಬಹುದು. ಈ ವಿಮಾನ 5,000 ಅಡಿಗಳಷ್ಟು ಎತ್ತರಕ್ಕೆ ಹಾರಬಲ್ಲದು. ಇವು ಫ್ರೆಂಡ್ಸ್ ಪ್ರಪಂಚದಲ್ಲಿರುವ 7 ದೊಡ್ಡ ಮತ್ತು ಅದ್ಭುತವಾಗಿರುವ ವಿಮಾನಗಳು ಹಾಗೂ ತುಂಬ ದೂರದವರೆಗೆ ಪ್ರಯಾಣಿಸಬಹುದಾದ ವಿಮಾನಗಳು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಈ ಎಲ್ಲ ವಿಮಾನಗಳಲ್ಲಿ ನಿಮಗೆ ಯಾವ ವಿಮಾನ ತುಂಬ ಆಶ್ಚರ್ಯವನ್ನು ಉಂಟು ಮಾಡಿತು ಅಂತ ಕೆಳಗಡೆ ಕಮೆಂಟ್ ಮಾಡಿ.